ನಾನೀಗ HR ಗವಿಯಪ್ಪ ಸರ್ಕಲ್ ನಲ್ಲಿದ್ದೀನಿ. ಇಲ್ಲಿರುವಂತ ಜನರ ಅಭಿಪ್ರಾಯ ಏನು, ಅವರ ಮನಸ್ಸಲ್ಲಿ ಏನು ನೋಡ್ತಾ ಇದೆ, ನಿಜವಾಗ್ಲೂ ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಆಗ್ತಾ ಇದೆಯಾ, ಇದೆಲ್ಲದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಗ್ತೀನಿ. ಸರ್ ನಮಸ್ಕಾರ, ಬನ್ನಿ. ಏನ್ ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಮೊನ್ನೆ ಇಲ್ಲಿ ಬ್ಯಾನರ್ ಗಲಾಟೆ ಆಯ್ತಲ್ಲ, ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಏನೋ ನಾನು ಊರಿನಲ್ಲಿ ಇದ್ದಿಲ್ಲ ಸರ್. ಏನ್ ಅನ್ನಿಸ್ತು? ಏನೋ ಗೊತ್ತಿಲ್ಲ ಸರ್. ಏನ್ ಸರ್ ಹೆಸರು? ಮೊಹಮ್ಮದ್ ಖಾಸಿಂ. ಏನ್ ಅನ್ನಿಸ್ತು ಸರ್ ಮೊನ್ನೆ ಈ ಬ್ಯಾನರ್ ಗಲಾಟೆ, ಒಂದು ಸಾವು, ಇವತ್ತು ಕಾರ್ಯಕ್ರಮ ರದ್ದಾಗಿದ್ದು? ಏನು ಮಾಡ್ಬೇಕು ಸರ್, ಅವರು ರೈತೆ, ಅವ್ರು ರಾಜಕೀಯ ಮಾಡೋದು ಮಾಡ್ತಾರ. ಅವ್ರು ಹೋಗಿ ಬ್ಯಾನರ್ ಕಟ್ಟಾರಂತೆ, ಅವ್ರು ಬ್ಯಾಡ್ ಅಂದಾರ. ಬ್ಯಾಡ್ ಅಂದಮೇಲೆ ಸುಮ್ಮನೆ ಇದ್ದಿದ್ದು ಆಗಿತ್ತು. ಅವ್ರು ಮತ್ತೆ MLA ಮನ್ಸನ್ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಹೋಗಿ ಅದೆಲ್ಲ ಆಗೋದಿತ್ತು ರಗಡೆ. ಯಾರೋ ಪಾಪ ಅಮಾಯಕ ಒಬ್ಬನು ಸಾವು ಆಗ್ಬಿಡ್ತು. ಏನು ಮಾಡಕ್ಕೆ ಬರೋಕ್ಕಲ್ಲ. ಇವ್ರು CM ಸಾಹೇಬ್ರು ಏನು ಹೇಳ್ತಾರೋ ಅದ್ರ ಮೇಲೆ ಇಡ್ತೈತೆ ಅಷ್ಟೇ. ನೋಡಿ, ಇವತ್ತು ಕಾರ್ಯಕ್ರಮ ಕೂಡ ರದ್ದಾಗೋಯ್ತು. ಮತ್ತೆ ನೋಡು, ಅವರು ವಾಲ್ಮೀಕಿ ಜಯಂತಿ ಅಂತೇಳಿ ಅಷ್ಟು ಬೇಸ್ ಮಾಡ್ಬೇಕಂತ ಎಲ್ಲ ಮಾಡಿದರು. ಎಲ್ಲರಿಗೆ ನೋವಾಗೈತೆ. ಅದು ಮುಂದಿನ ಏನಾಗುತ್ತೆ ನೋಡಬೇಕು. ಯಾರು ತಪ್ಪು ಯಾರು ಸರಿ ಅಂತ ಅನ್ನಿಸ್ತು? ಯಾರು ಇಂಥ ತಪ್ಪು ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ನಿಮ್ಗೆ? ಸರ್, ತಪ್ಪಂಬುದು ಗೊತ್ತಿಲ್ಲ, ಬಟ್ ಇವ್ರು ಹೋಗಿ ಅಲ್ಲಿ ಕುತ್ಕೊಂಡಿದ್ದು ತಪ್ಪು. ಮನೆ ಮುಂದೆ ಹೋಗಿ ಕುತ್ಕೊಂಡಿದ್ದು ತಪ್ಪು. ಹೋಗ್ಯಾರ ಬ್ಯಾನರ್ ಹಾಕ್ಯಾರ ತೆಗಿದ್ರು, ಅವ್ರು ತೆಗಿತಿದ್ರು. ಇವ್ರು ಹೋಗಿ ಕುತ್ಕೊಂಡು ಅಲ್ಲಿ ಗಲಾಟೆ ಮಾಡೋಕ್ಕಾದ್ರೆ ಗಲಾಟೆ, ಅದರಲ್ಲಿದ್ದ ಗಲಾಟೆ ಆಗೈತೆ. ಇವತ್ತು SP ಬಂದು ಚಾರ್ಜ್ ತಗೊಂತಾರೆ, ಮಾರನೇ ದಿನ ಸಸ್ಪೆಂಡ್ ಆಗ್ತಾರೆ. ಹೌದು, ಹೇಳಿದ್ರಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಲ್ಲ, SP ಅವ್ರಿಗೆ ಚಾರ್ಜ್ ಇಲ್ಲ ಅಂತೇಳಿ. ಅವ್ರಿಗೆ ಡಿಸ್ಮಿಸ್ ಇದು ಮಾಡಿಬಿಟ್ರಲ್ಲ, ಸಸ್ಪೆಂಡ್ ಮಾಡಿದ್ರಲ್ಲ. ಮತ್ತೆ ವಿಚಾರವಾಗಿ ಏನ್ ಅನ್ನಿಸ್ತು? ಬಂದು ಒಂದು ದಿನ ಆಗಿಲ್ಲ SP. ಹೌದ್ರಿ, SP ಅಂತ ಹೇಳಿದ್ರಿ, SP ಬಂದಿಲ್ಲಲ್ಲ ಇಲ್ಲಿ. ಎಲ್ಲಿ ಬಂದಾರ SP? ಎಲ್ಲಿ ಬಂದಾರ? ಅವ್ರಿಗೆ ಯಾರಿಗೋ ಬೇರೆಯವ್ರಿಗೆ ಚಾರ್ಜ್ ಕೊಟ್ಟಾರ. ಒರಿಜಿನಲ್ SP ಬಂದಿಲ್ಲ. ಮೇಡಮ್ ಹೋದ್ರು, ಇನ್ನ ಒರಿಜಿನಲ್ SP ಬಂದಿಲ್ಲ. ಶೋಭಾ ಮೇಡಮ್ ಇರ್ತಿದ್ರೆ ಇಷ್ಟು ಗಲಾಟೆ ಆಗ್ತಿತ್ತಾ? ಅದೇ ದೇವ್ರಿಗೆ ಗೊತ್ತು ಸರ್, ನಮ್ಗಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಶೋಭಾ ಮೇಡಮ್ ಹೇಳಿದ್ರೆ ಪಾಪ ಏನದು ಹೇಳ್ತಾರ, ಅವ್ರಿದ್ರೆ ಅಷ್ಟು ಆಗ್ತಿದ್ದಿಲ್ಲ. ಯಾಕಂದ್ರೆ ಸೀನಿಯರ್ ಮೋಸ್ಟು 1.5 ವರ್ಷ 2 ವರ್ಷ ಕೆಲಸ ಮಾಡ್ಯಾರ ಇಲ್ಲಿ. ಅವ್ರಿದ್ರೆ ಸ್ವಲ್ಪ ಏನೇನ ಒಳ್ಳೇದಾಗ್ತಿತ್ತು ಅಂತ ನನ್ನ ನಂಬಿಕೆ. ಈಗ MLA ಭರತ್ ರೆಡ್ಡಿ ಅವರು ಆ ಬ್ಯಾನರ್ ವಿಚಾರವಾಗಿ ಅಲ್ಲಿ ಎಲ್ಲ ಮಾತುಕತೆಗಳಾಯ್ತು, ವಾಪಸ್ ಕಳ್ಸೋರು. ಅದಾದ್ಮೇಲೆ ಇವ್ರು ಅಲ್ಲಿಗೆ ಹೋಗಿ ಗಲಾಟೆ ಮಾಡಕ್ ಹೋಗಿದ್ದು ಸರಿನಾ? ಸರ್, ನಾನು ಅಂತೀನಲ್ಲ ಸರ್, ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡಿದ್ದೇ ತಪ್ಪು. ಎದಕ್ಕೆ ಅಲ್ಲಿ ಹೋಗಿ ಇವಾಗ ಅಲ್ಲಿ ಕುತ್ಕೊಂಡಿದ್ ಮೇಲೇನೆ ಅಲ್ಲ ರಗಡೆ ಆಗಿದ್ದು. ಇಲ್ಲದ ಎದಕ್ಕೆ ಆದಿತ್ತು ರಗಡೆ? ಹೌದಲ್ಲ? ಅಲ್ಲಿ ಹೋಗ್ಯಾರ, ಅಲ್ಲಿ ಕುತ್ಕೊಂಡಾರ, ಅವ್ರು ಬಂದಾರ. ರೆಡ್ಡಿ ಏನು ಕಾರಣಕ್ಕೆ ಬಂದ್ರ ಅಂತ ಹೇಳಿದ್ರು, ಮತ್ತೆ ಶ್ರೀರಾಮುಲು ಏನು ಬಂದ್ರ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಇವ್ರಿಗೆ ಘರ್ಷಣೆ ಆಯ್ತು. ಅದರಲ್ಲಿ ಒಬ್ಬನ ಜೀವ ಅಂತೂ ಹೋಯ್ತು. ಯಜಮಾನ್ರೆ, ನೀವು ಹುಟ್ಟಿ ಬೆಳೆದಲ್ಲ ಬಳ್ಳಾರಿನ? ಹೌದು. ಯಾವ ತರ ಇಂಥ ಘಟನೆಗೆ ಬಳ್ಳಾರಿ ಸಾಕ್ಷಿ ಆಗಿದೆ? ನೋಡಿಲ್ಲ. ಈಗ ಇದೆಲ್ಲ ಆದ್ಮೇಲೆ ಏನ್ ಅನಿಸ್ತು? ಇಷ್ಟು ಹಿರಿಯರಿದ್ದೀರಿ, ಏನ ನೋವು ಆಗ್ತತಿ, ನಮ್ಮ ಬಳ್ಳಾರಿಗೆ ಹಿಂಗೆ ಆಗೈತಲ್ಲ ಅಂತೇಳಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸರ್ ಬನ್ನಿ, ಏನ್ ನಿಮ್ಮ ಹೆಸರು? ಅಲ್ಲಾಬಕ್ಷ ಅವರೇ, ಬಳ್ಳಾರಿಲಿ ಇಂಥ ಘಟನೆ ಯಾವ ತರ ನೀವು ನೋಡಿದ್ರಾ? ಆಗಿಲ್ಲ. ಏನ್ ಅನಿಸ್ತಿದೆಲ್ಲ ನೋಡಿದಾಗ? ಯಾರು ಏನಾಗಲಿ, ಒಂದು ಬಡವ ಜನ ಹುಡುಗ ಸತ್ತೋಗ್ಬಿಟ್ಟ, ಅದಕ್ಕೆ ಅವ್ರು ನ್ಯಾಯ ಕೊಡ್ಬೇಕು. ಇವ್ರು ದೊಡ್ಡವರು ರಾಜಕೀಯ ಮಾಡ್ಕೊಂತಿದ್ರೆ ಆ ಹುಡುಗ ಅನ್ಯಾಯ. ಭಾರಿ ಬಡವ ಹುಡುಗ, ಮನೆ ಇಲ್ಲ ಅವ್ರಿಗೆ, ಏನಿಲ್ಲ. ಬೇರೆ ಉಳಿಸ್ಬೇಕು. ಒಂದು ಕಾರ್ಯಕರ್ತ ಅಂತ ಹೇಳಿ ಅವ್ರು ಯಾರೋ ಗುಂಡಿ ಯಾರಿಗೋ ಹಚ್ಚಾಗೋಗಿ ಆ ಹುಡುಗನ ಬಲಿ ಆಗ್ಬಿಟ್ಟ. ನಮ್ಮ ಮನೆಯಿಂದೇನೆ ಆ ಹುಡುಗ ಇರೋದು. ಹೌದಾ? ಹೌದು. ಏನ್ ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರೇ, ಬಳ್ಳಾರಿಲಿ ಇಂಥ ಘಟನೆ ಯಾವತ್ತಾರು ನೋಡಿದ್ರಾ? ನೋಡಿಲ್ಲ ಸರ್ ಇವತ್ತು. ಯಾರು ಸರಿ ಯಾರು ತಪ್ಪು ಇಲ್ಲಿ? ಯಾರಿಗೆ ಸರಿ ಯಾರು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ನಾವು ಆ ಸ್ಪಾಟಲ್ಲಿ ಇಲ್ಲ. ಏನು ಸರ್, ಇವಾಗ ಅವರು ಬ್ಯಾನರ್ಗೋಸ್ಕರ ಇಷ್ಟು ದೊಡ್ಡ ಜಗಳ ಆಗಿ ಒಂದು ಪ್ರಾಣ ಹೋಗೋದು ಒಳ್ಳೆಯದಲ್ಲ ಅಂತ ಅನ್ನಿಸ್ತದೆ. ಹೌದಾ? ಈಗ ಇವರು ಬ್ಯಾನರ್ಗೋಸ್ಕರ ಯಾವುದೋ ಒಂದು ರೋಡ್ ಮೇಲೆ ಬ್ಯಾನರ್ ಹಾಕೋದಕ್ಕೋಸ್ಕರ, ಬ್ಯಾನರ್ಗೋಸ್ಕರ ಇಷ್ಟು ಒಂದು ಜೀವ ಹೋಗೋದು ತಪ್ಪು ಅನ್ನಿಸ್ತದೆ. ತಪ್ಪೇ ಅಲ್ಲ. ಒಂದು ಪ್ರಾಣ ಹೋದ್ರೆ ಮತ್ತೆ ವಾಪಸ್ ಬರಲ್ಲಲ್ಲ. ಇವಾಗ ದೊಡ್ಡ ಮನುಷ್ಯರು ಇವರೆಲ್ಲ ಹೆಂಗಿರಬೇಕು? ಆ ತಾಳ್ಮೆ ತಗೊಂಡು ಇವರಾಗಲಿ ಅವರಾಗಲಿ ಜಗಳನ್ನ ದೊಡ್ಡದು ಮಾಡಬಾರ್ದು. ಸಿಟಿಯಲ್ಲಿ ಶಾಂತಿ ರೀತಿ ಚೆನ್ನಾಗಿದೆ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಜಗಳ ಗಿಗಳ ಅಂತ ಹೇಳಿದರೆ ದಿನನಿತ್ಯ ಕೆಲಸ ಮಾಡೋರು ಇರ್ತಾರೆ, ಬಡವರು ಇರ್ತಾರೆ, ಅವೆಲ್ಲ ತೊಂದರೆ ಆಗ್ತವೆ. ಸರ್ ಬನ್ನಿ, ಏನ್ ಹೆಸರು? ಕುಮಾರಸ್ವಾಮಿ ಅಂತ. ಕುಮಾರ್ ಅವರೇ, ಬಳ್ಳಾರಿಯಲ್ಲಿ ಇಂಥ ಒಂದು ಘಟನೆ ಆಗೋಯ್ತು,
ಕಪ್ಪು ಚುಕ್ಕೆ ಬಂದ್ಬಿಡ್ತು ಬಳ್ಳಾರಿಗೆ. ಏನ್ ಅನಿಸ್ತು ಇದೆಲ್ಲ ನೋಡಿದಾಗ? ಇದೆಲ್ಲ ನೋಡಿದಾಗ ಕಾಂಗ್ರೆಸ್ ರೌಡಿಜ ಮಾಡ್ತಾರೆ ಅಂತ ಅನಿಸ್ತದೆ ಅಷ್ಟೇ. ಇನ್ನೊಂದ್ ಸರಿ ಹೇಳಿ. ಕಾಂಗ್ರೆಸ್ ರೌಡಿಜ ಮಾಡ್ತಾ ಇದಾರೆ ಅಂತ ಅನಿಸ್ತದೆ. ಹೌದಾ? ಯಾಕೆ ಆತರ ಅನಿಸ್ತು? ಯಾಕಂದ್ರೆ ಇನ್ನೊಬ್ಬರ ಮನೆ ಹತ್ರ ಹೋಗಿ ಬ್ಯಾನರ್ ಮುಂದ್ಗಡೆ ಹಾಕಿದ್ರೆ ತಪ್ಪಲ್ವಾ? ನಮ್ಮ ಮನೆ ಮುಂದೆ ಹಾಕಿದ್ರೆ ನಾವು ಸುಮ್ಕೆ ಇರ್ತೀವಾ? ಅದು ತಪ್ಪಲ್ವಾ? ಸೆಕೆಂಡ್ ಬಂದು ಒಂದು ನಾಯಕರು ಏನು ಮಾಡಬೇಕು, ಅವರು ಜಗಳ ಮಾಡಿದರೆ ನಾಯಕರು ಏನ್ಬೇಕು, ಹೋಗಿ ಸಮಾಧಾನ ಮಾಡಬೇಕು. ಜನಪಕ್ಷ ನಾಯಕರು ನೀವು ಸಮಾಧಾನ ಮಾಡ್ಬೇಕು. ನೀವು ಬಿಟ್ಬಿಟ್ಟು ನೀವೇ ಒಂದು 500 ಜನ ಕರ್ಕೊಂಡೋದ್ರೆ ತಪ್ಪಲ್ವಾ? ನಾಯಿವಾಗ ತಪ್ಪಲ್ವಾ? ಆಮೇಲೆ ಶೂಟ್ ಮಾಡಿದ್ರಿ, ಮೇಲೆ ಶೂಟ್ ಮಾಡಿದ್ರಿ, ಕೆಳಗೆ ಗುಂಡು ಹೆಂಗೆ ಬಂತು, ಅದನ್ನು ತಪ್ಪಲ್ವಾ? ಅಷ್ಟೇ. ಬಳ್ಳಾರಿಯಲ್ಲಿ ಇಷ್ಟೊಂದು ರೋಡಿಸಮ್ ಇದೆಯಾ? ಇದಂದ್ರೆ ಈ ಕಾಂಗ್ರೆಸ್ಸಲ್ಲಿ ಬಂದರೆ ಕಂಪಲ್ಸರಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ಇಲ್ಲ ಅಂತ ಹೇಳಿಲ್ಲ, ಅವ್ರದ್ದಿತ್ತು ಅಷ್ಟೇ ಇರಲ್ಲ, ಇವ್ರದ್ದು ಜಾಸ್ತಿ. ನಾನೀಗ HR ಗವಿಯಪ್ಪ ಸರ್ಕಲ್ ನಲ್ಲಿದ್ದೀನಿ. ಇಲ್ಲಿರುವಂತ ಜನರ ಅಭಿಪ್ರಾಯ ಏನು, ಅವರ ಮನ್ಸಲ್ಲಿ ಏನು ನೋಡ್ತಾ ಇದೆ, ನಿಜವಾಗ್ಲೂ ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಆಗ್ತಾ ಇದೆಯಾ, ಇದೆಲ್ಲದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಗ್ತೀನಿ. ಸರ್ ನಮಸ್ಕಾರ, ಬನ್ನಿ. ಏನ್ ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಮೊನ್ನೆ ಇಲ್ಲಿ ಬ್ಯಾನರ್ ಗಲಾಟೆ ಆಯ್ತಲ್ಲ, ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಏನೋ ನಾನು ಊರಿನಲ್ಲಿ ಇದ್ದಿದ್ದಲ್ಲ ಸರ್. ಏನ್ ಅನ್ನಿಸ್ತು? ಏನೋ ಗೊತ್ತಿಲ್ಲ ಸರ್. ಏನ್ ಸರ್ ಹೆಸರು? ಮೊಹಮ್ಮದ್ ಖಾಸಿಂ. ಏನ್ ಅನ್ನಿಸ್ತು ಸರ್ ಮೊನ್ನೆ ಈ ಬ್ಯಾನರ್ ಗಲಾಟೆ, ಒಂದು ಸಾವು, ಇವತ್ತು ಕಾರ್ಯಕ್ರಮ ರದ್ದಾಗಿದ್ದು? ಏನು ಮಾಡ್ಬೇಕು ಸರ್, ಅವರು ರೈತೆ, ಅವ್ರು ರಾಜಕೀಯ ಮಾಡೋದು ಮಾಡ್ತಾರ. ಅವ್ರು ಹೋಗಿ ಬ್ಯಾನರ್ ಕಟ್ಟರಂತೆ ಅವ್ರು ಬ್ಯಾಡ್ ಅಂದಾರ. ಬ್ಯಾಡ್ ಅಂದಮೇಲೆ ಸುಮ್ಮನೆ ಇದ್ದಿದ್ದು ಆಗಿತ್ತು. ಅವ್ರು ಮತ್ತೆ MLA ಮನ್ಸನ್ನು ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಹೋಗಿ ಅದೆಲ್ಲ ಆಗೋದಿತ್ತು ರಗಡೆ. ಯಾರೋ ಪಾಪ ಅಮಾಯಕ ಒಬ್ಬನ ಸಾವು ಆಗ್ಬಿಡ್ತು. ಏನು ಮಾಡೋಕ್ಕೆ ಬರೋಕ್ಕಲ್ಲ. ಇವ್ರು CM ಸಾಹೇಬ್ರು ಏನು ಹೇಳ್ತಾರೋ ಅದ್ರ ಮೇಲೆ ಇಡ್ತೈತೆ ಅಷ್ಟೇ. ನೋಡಿ ಇವತ್ತು ಕಾರ್ಯಕ್ರಮ ಕೂಡ ರದ್ದಾಗೋಯ್ತು. ಮತ್ತೆ ನೋಡು, ಅವರು ವಾಲ್ಮೀಕಿ ಜಯಂತಿ ಅಂತೇಳಿ ಅಷ್ಟು ಬೇಸ್ ಮಾಡ್ಬೇಕಂತ ಎಲ್ಲ ಮಾಡಿದರು. ಎಲ್ಲರಿಗೆ ನೋವಾಗೈತೆ. ಅದು ಮುಂದಿನ ಏನಾಗುತ್ತೆ ನೋಡಬೇಕು. ಯಾರು ತಪ್ಪು ಯಾರು ಸರಿ ಅಂತ ಅನ್ನಿಸ್ತು? ಯಾರು ಇಂಥ ತಪ್ಪು ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ನಿಮ್ಗೆ? ಸರ್, ತಪ್ಪಂಬುದು ಗೊತ್ತಿಲ್ಲ, ಬಟ್ ಇವ್ರು ಹೋಗಿ ಅಲ್ಲಿ ಕುತ್ಕೊಂಡಿದ್ದು ತಪ್ಪು. ಮನೆ ಮುಂದೆ ಹೋಗಿ ಕುತ್ಕೊಂಡಿದ್ದು ತಪ್ಪು. ಹೋಗ್ಯಾರ ಬ್ಯಾನರ್ ಹಾಕ್ಯಾರ ತೆಗಿದ್ರು, ಅವ್ರು ತೆಗಿತಿದ್ರು. ಇವ್ರು ಹೋಗಿ ಕುತ್ಕೊಂಡು ಅಲ್ಲಿ ಗಲಾಟೆ ಮಾಡೋಕ್ಕಾದ್ರೆ ಗಲಾಟೆ, ಅದರಲ್ಲಿದ್ದ ಗಲಾಟೆ ಆಗೈತೆ. ಇವತ್ತು SP ಬಂದು ಚಾರ್ಜ್ ತಗೊಂತಾರೆ, ಮಾರನೇ ದಿನ ಸಸ್ಪೆಂಡ್ ಆಗ್ತಾರೆ. ಹೌದು, ಹೇಳಿದ್ರಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಲ್ಲ, SP ಅವ್ರಿಗೆ ಚಾರ್ಜ್ ಇಲ್ಲ ಅಂತೇಳಿ ಅವ್ರಿಗೆ ಡಿಸ್ಮಿಸ್ ಇದು ಮಾಡಿಬಿಟ್ರಲ್ಲ, ಸಸ್ಪೆಂಡ್ ಮಾಡಿದ್ರಲ್ಲ. ಮತ್ತೆ ಆ ವಿಚಾರವಾಗಿ ಏನ್ ಅನ್ನಿಸ್ತು? ಬಂದು ಒಂದು ದಿನ ಆಗಿಲ್ಲ SP. ಹೌದ್ರಿ, SP ಅಂತ ಹೇಳಿದ್ರಿ, SP ಬಂದಿಲ್ಲಲ್ಲ ಇಲ್ಲಿ. ಎಲ್ಲಿ ಬಂದಾರ SP? ಎಲ್ಲಿ ಬಂದಾರ? ಅವ್ರಿಗೆ ಯಾರಿಗೋ ಬೇರೆಯವ್ರಿಗೆ ಚಾರ್ಜ್ ಕೊಟ್ಟಾರ. ಒರಿಜಿನಲ್ SP ಬಂದಿಲ್ಲ. ಮೇಡಮ್ ಹೋದ್ರು, ಇನ್ನ ಒರಿಜಿನಲ್ SP ಬಂದಿಲ್ಲ. ಶೋಭಾ ಮೇಡಮ್ ಇರ್ತಿದ್ರೆ ಇಷ್ಟು ಗಲಾಟೆ ಆಗ್ತಿತ್ತಾ? ಅದೇ ದೇವ್ರಿಗೆ ಗೊತ್ತು ಸರ್, ನಮ್ಗಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಶೋಭಾ ಮೇಡಮ್ ಹೇಳಿದ್ರೆ ಪಾಪ ಏನಂತ ಹೇಳ್ತಾರ, ಅವ್ರಿದ್ರೆ ಅಷ್ಟು ಆಗ್ತಿದ್ದಿಲ್ಲ. ಯಾಕಂದ್ರೆ ಸೀನಿಯರ್ ಮೋಸ್ಟು 1.5 ವರ್ಷ 2 ವರ್ಷ ಕೆಲಸ ಮಾಡ್ಯಾರ ಇಲ್ಲಿ. ಅವ್ರಿದ್ರೆ ಸ್ವಲ್ಪ ಏನೇನ ಒಳ್ಳೇದಾಗ್ತಿತ್ತು ಅಂತ ನನ್ನ ನಂಬಿಕೆ. ಈಗ MLA ಭರತ್ ರೆಡ್ಡಿ ಅವರು ಆ ಬ್ಯಾನರ್ ವಿಚಾರವಾಗಿ ಅಲ್ಲಿ ಎಲ್ಲ ಮಾತುಕತೆಗಳಾಯ್ತು, ವಾಪಸ್ ಕಳ್ಸೋರು. ಅದಾದ್ಮೇಲೆ ಇವ್ರು ಅಲ್ಲಿಗೆ ಹೋಗಿ ಗಲಾಟೆ ಮಾಡಕ್ ಹೋಗಿದ್ದು ಸರಿನಾ? ಸರ್, ನಾನು ಅಂತೀನಲ್ಲ ಸರ್, ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡಿದ್ದೇ ತಪ್ಪು. ಎದಕ್ಕೆ ಅಲ್ಲಿ ಹೋಗಿ ಇವಾಗ ಅಲ್ಲಿ ಕುತ್ಕೊಂಡಿದ್ ಮೇಲೆನೆ ಅಲ್ಲ ರಗಡೆ ಆಗಿದ್ದು. ಇಲ್ಲದ ಎದಕ್ಕೆ ಆದಿತ್ತು ರಗಡೆ? ಹೌದಲ್ಲ? ಅಲ್ಲಿ ಹೋಗ್ಯಾರ, ಅಲ್ಲಿ ಕುತ್ಕೊಂಡಾರ, ಅವ್ರು ಬಂದಾರ. ರೆಡ್ಡಿ ಏನು ಕಾರ್ನಾಗ ಬಂದ್ರ ಅಂತ ಹೇಳಿದ್ರು, ಮತ್ತೆ ಶ್ರೀರಾಮುಲು ಏನು ಬಂದ್ರ ಅಂತ ಹೇಳಿದ್ರು. ಆಮೇಲೆ ಇವ್ರಿಗೆ ಘರ್ಷಣೆ ಆಯ್ತು. ಅದರಲ್ಲಿ ಒಬ್ಬನ ಜೀವ ಅಂತ ಹೋಯ್ತು. ಯಜಮಾನ್ರೆ, ನೀವು ಹುಟ್ಟಿ ಬೆಳೆದಲ್ಲ ಬಳ್ಳಾರಿನ? ಹೌದು. ಯಾವ ತರ ಇಂಥ ಘಟನೆಗೆ ಬಳ್ಳಾರಿ ಸಾಕ್ಷಿ ಆಗಿದೆ? ನೋಡಿಲ್ಲ. ಈಗ ಇದೆಲ್ಲ ಆದ್ಮೇಲೆ ಏನ್ ಅನಿಸ್ತು? ಇಷ್ಟು ಹಿರಿಯರಿದ್ದೀರಿ, ನನಗೆ ನೋವು ಆಗ್ತೈತಿ, ನಮ್ಮ ಬಳ್ಳಾರಿಗೆ ಹಿಂಗೆ ಆಗೈತಲ್ಲ ಅಂತೇಳಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸರ್ ಬನ್ನಿ, ಏನ್ ನಿಮ್ಮ ಹೆಸರು? ಅಲ್ಲಾಬಕ್ಷ ಅವರೇ, ಬಳ್ಳಾರಿಲಿ ಇಂಥ ಘಟನೆ ಯಾವ ತರ ನೀವು ನೋಡಿದ್ರ? ಇಲ್ಲ, ಆಗಿಲ್ಲ. ಏನ್ ಅನಿಸ್ತಿದೆಲ್ಲ ನೋಡಿದಾಗ? ಯಾರು ಏನನ್ನಾಗಲಿ, ಒಂದು ಬಡವ ಜನ ಹುಡುಗ ಸತ್ತೋಗ್ಬಿಟ್ಟ, ಅದಕ್ಕೆ ಅವ್ರು ನ್ಯಾಯ ಕೊಡ್ಬೇಕು. ಇವ್ರು ದೊಡ್ಡವರು ರಾಜಕೀಯ ಮಾಡ್ಕೊಂತಿದ್ರೆ ಆ ಹುಡುಗ ಅನ್ಯಾಯ. ಭಾರಿ ಬಡವ ಹುಡುಗ, ಮನೆ ಇಲ್ಲ ಅವ್ರಿಗೆ, ಏನಿಲ್ಲ. ಬೇರೆ ಉಳಿಸ್ಬೇಕು. ಒಂದು ಕಾರ್ಯಕರ್ತ ಅಂತ ಹೇಳಿ ಅವ್ರು ಯಾರೋ ಗುಂಡಿ ಯಾರಿಗೋ ಹಚ್ಚಾಗೋಗಿ ಆ ಹುಡುಗನ ಬಲಿಯಾಗ್ಬಿಟ್ಟ. ನಮ್ಮ ಮನೆಯಿಂದೇನೆ ಆ ಹುಡುಗ ಇರೋದು. ಹೌದಾ? ಹೌದು. ಏನ್ ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರೇ, ಬಳ್ಳಾರಿಲಿ ಇಂಥ ಘಟನೆ ಯಾವ ತರ ನೋಡಿದ್ರಾ? ನೋಡಿಲ್ಲ ಸರ್ ಇವತ್ತು.
ಯಾರು ಸರಿ ಯಾರು ತಪ್ಪು ಇಲ್ಲಿ? ಯಾರಿಗೆ ಸರಿ ಯಾವ್ದು ತಪ್ಪಂತ ಹೆಂಗೆ ಹೇಳೋಕ್ಕಾಗುತ್ತೆ? ನಾವು ಆ ಸ್ಪಾಟಲ್ಲಿ ಇಲ್ಲ ಏನು ಸರ್. ಇವಾಗ ಅವರು ಬ್ಯಾನರ್ಗೋಸ್ಕರ ಇಷ್ಟು ದೊಡ್ಡ ಜಗಳ ಆಗಿ ಒಂದು ಪ್ರಾಣ ಹೋಗೋದು ಒಳ್ಳೆಯದಲ್ಲ ಅಂತ ಅನ್ನಿಸ್ತದೆ. ಹೌದಾ? ಈಗ ಇವರು ಬ್ಯಾನರ್ಗೋಸ್ಕರ ಯಾವುದೋ ಒಂದು ರೋಡ್ ಮೇಲೆ ಬ್ಯಾನರ್ ಹಾಕೋದಕ್ಕೋಸ್ಕರ ಬ್ಯಾನರ್ಗೋಸ್ಕರ ಇಷ್ಟು ಒಂದು ಜೀವ ಹೋಗೋದು ತಪ್ಪು ಅನ್ನಿಸ್ತದೆ. ತಪ್ಪೇ ಅಲ್ಲ. ಒಂದು ಪ್ರಾಣ ಹೋದ್ರೆ ಮತ್ತೆ ವಾಪಸ್ ಬರಲ್ಲಲ್ಲ. ಇವಾಗ ದೊಡ್ಡ ಮನುಷ್ಯರು ಇವರೆಲ್ಲ ಹೆಂಗಿರ್ಬೇಕು? ಆ ತಾಳ್ಮೆ ತಗೊಂಡು ಇವರಾಗಲಿ ಅವರಾಗಲಿ ಜಗಳನ ದೊಡ್ಡದು ಮಾಡಬಾರ್ದು. ಸಿಟಿಯಲ್ಲಿ ಶಾಂತಿ ರೀತಿ ಚೆನ್ನಾಗಿದೆ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಜಗಳ ಗಿಗಳ ಅಂತ ಹೇಳಿದರೆ ದಿನನಿತ್ಯ ಕೆಲಸ ಮಾಡೋರು ಇರ್ತಾರೆ, ಬಡವರು ಇರ್ತಾರೆ, ಅವೆಲ್ಲ ತೊಂದರೆ ಆಗ್ತವೆ. ಸರ್ ಬನ್ನಿ, ಏನು ಹೆಸರು? ಕುಮಾರಸ್ವಾಮಿ ಅಂತ. ಕುಮಾರ್ ಅವರೇ, ಬಳ್ಳಾರಿಯಲ್ಲಿ ಇಂಥ ಒಂದು ಘಟನೆ ಆಗೋಯ್ತು, ಕಪ್ಪು ಚುಕ್ಕಿ ಬಂದ್ಬಿಡ್ತು ಬಳ್ಳಾರಿಗೆ. ಏನ್ ಅನಿಸ್ತಿದೆ ಇದೆಲ್ಲ ನೋಡಿದಾಗ? ಇದೆಲ್ಲ ನೋಡಿದಾಗ ಕಾಂಗ್ರೆಸ್ ರೌಡಿಜ ಮಾಡ್ತಾರೆ ಅಂತ ಅನಿಸ್ತದೆ ಅಷ್ಟೇ. ಇನ್ನೊಂದು ಸರ್ ಹೇಳಿ. ಕಾಂಗ್ರೆಸ್ ರೌಡಿಜ ಮಾಡ್ತಾ ಇದಾರೆ ಅಂತ ಅನಿಸ್ತದೆ. ಹೌದಾ? ಯಾಕೆ ಆ ಥರ ಅನಿಸ್ತು? ಯಾಕಂದ್ರೆ ಇನ್ನೊಬ್ಬರ ಮನೆ ಹತ್ರ ಹೋಗಿ ಬ್ಯಾನರ್ ಮುಂದ್ಗಡೆ ಹಾಕಿದ್ರೆ ತಪ್ಪಲ್ವಾ? ನಮ್ಮ ಮನೆ ಮುಂದೆ ಹಾಕಿದ್ರೆ ನಾವು ಸುಮ್ಕೆ ಇರ್ತೀವಾ? ಅದು ತಪ್ಪಲ್ವಾ? ಸೆಕೆಂಡ್ ಬಂದು ಒಂದು ನಾಯಕರು ಏನು ಮಾಡಬೇಕು, ಅವರು ಜಗಳ ಮಾಡಿದರೆ ನಾಯಕರು ಏನ್ಬೇಕು, ಹೋಗಿ ಸಮಾಧಾನ ಮಾಡಬೇಕು. ಜನಪಕ್ಷ ನಾಯಕರು ನೀವು ಸಮಾಧಾನ ಮಾಡ್ಬೇಕು. ನೀವು ಬಿಟ್ಬಿಟ್ಟು ನೀವೇ ಒಂದು 500 ಜನ ಕರ್ಕೊಂಡೋದ್ರೆ ತಪ್ಪಲ್ವಾ? ನಾವೇ ತಪ್ಪಲ್ವಾ? ಆಮೇಲೆ ಶೂಟ್ ಮಾಡಿದ್ರಿ, ಮೇಲೆ ಶೂಟ್ ಮಾಡಿದ್ರಿ, ಕೆಳಗೆ ಗುಂಡು ಹೆಂಗೆ ಬಂತು, ಅದನ್ನು ತಪ್ಪಲ್ವಾ? ಅಷ್ಟೇ. ಬಳ್ಳಾರಿಯಲ್ಲಿ ಇಷ್ಟೊಂದು ರೋಡಿಸಮ್ ಇದೆಯಾ? ಇದಂದ್ರೆ ಈ ಕಾಂಗ್ರೆಸ್ಸಲ್ಲಿ ಬಂದರೆ ಕಂಪಲ್ಸರಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರದ್ದಿತ್ತು, ಅವ್ರದ್ದು ಇಲ್ಲ ಅಂತ ಹೇಳಿಲ್ಲ, ಅವ್ರದ್ದಿತ್ತು ಅಷ್ಟೇ ಇರಲ್ಲ, ಇವ್ರದ್ದು ಜಾಸ್ತಿ.